ಸ್ನೇಹಿತರೆ ನಮಸ್ಕಾರ. ದಾಳಿಂಬೆ ಸೀರೀಸ್ ಪಾರ್ಟ್ 6ವರೆಗೂ ಆಗಿದೆ. ಪಾರ್ಟ್ 7 ಪಾರ್ಟ್ 6 ಏನಪ್ಪ ಅಂತಂದರೆ ಪಾಲಿನೇಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಅಂದರೆ ಜೇನ್ನೊಣ ಬಂದುಬಿಟ್ಟು ಮೇಲ್ ಫ್ಲವರು ಫೀಮೇಲ್ ಫ್ಲವರ್ ಮೇಲೆ ಕೂತ್ಕೊಂಡು ಅದು ಫ್ಲವರಿಂದ ಫ್ರೂಟ್ ಸೆಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ನಾವೇನಪ್ಪ ಮಾಡಿದ್ವಿ ಅಂತಂದರೆ ಸ್ವಲ್ಪ ಫ್ಲವರ್ ಕಾನ್ಸಂಟ್ರೇಷನ್ನು ಇದು ಸ್ಪ್ರೇಸ್ ಮಾಡಿಕೊಂಡು ಮತ್ತು ಚಿಗುರೆಲ್ಲ ಬಂದಿತ್ತು, ಅದೆಲ್ಲ ಕಿತ್ತಿಸಿದ್ವಿ. ಅದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಹೂವು ಎಲ್ಲ ಇದು ಫ್ರೂಟ್ ಯಾವ ಸೈಜ್ ಇದೆ ಎಲ್ಲ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ದೀರಾ ಕೊನೆವರೆಗೂ ನೋಡಿ. ನೀವು ನೋಡ್ತಿರ್ಬೋದು, ಇದು 2 ತಿಂಗಳು 10 ದಿನ ಆಗಿದೆ. ಆಲ್ಮೋಸ್ಟ್ ಒಂದು ಪ್ಲ್ಯಾಂಟ್ಗೆ 80ರಿಂದ 150 ಕಾಯಿ ಇದ್ದಾವೆ. ಇದು ಸೆಕೆಂಡ್ ಇಯರ್ ಕ್ರಾಪು. ನಾವು ಏನು ಮಾಡಿದ್ವಿ ಅಪ್ಪ ಅಂತಂದರೆ ಲೇಬರ್ನ ಇಟ್ಕೊಂಡು ಈ ರೀತಿ ಚಿಗುರು ಬಂದಿರುತ್ತಲ್ವ, ಈ ಚಿಗುರನ್ನ ಫ್ಲವರ್ ಸೆಟ್ಟಿಂಗ್ ಟೈಮಲ್ಲಿ 2 ಸಲ ಕಿತ್ತಿಸಿದ್ವಿ. ನೀವು ನೋಡ್ತಿರ್ಬೋದು, ನಾನು ಇವಾಗ ಯಾವ ಥರ ಕಿತ್ತಿದ್ದೀನಿ ಈ ಥರ. ನಾವು ಚಿಗುರು ಕೀಳೋದ್ರಿಂದ ನಮಗೇನಪ್ಪ ಅಡ್ವಾಂಟೇಜು ಅಂತಂದರೆ ಫ್ಲವರ್ ಜಾಸ್ತಿ ಬಂದು ಫ್ರೂಟ್ ಸೆಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು, ನಾವು ಕಿತ್ತಿರೋ ಚಿಗುರೆಲ್ಲ ಇನ್ನೂ ಇಲ್ಲೇ ಹಾಕಿದ್ದೀವಿ. ಈ ರೀತಿ ಪ್ರತಿ ಗಿಡದಲ್ಲಿನೂ ಚಿಗುರನ್ನ ಕೀಳಿಸ್ಬಿಟ್ಟು ನೆಕ್ಸ್ಟು ಕಾಯಿ ನಿಂಬೆಹಣ್ಣು ಸೈಜ್ ಆಗ್ತಾ ಇದ್ದಂಗೆ ಈ ಭೂಮಿ ಮೇಲೆ ಕೂತ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಈ ಥರ ಥ್ರೆಡ್ ಹಾಕ್ಬಿಟ್ಟು ನೋಡಿ, ಈ ಥರ ಬಿದಿರು ಕೋಲು, ಈ ಬಿದಿರು ಕೋಲು ನಾಟಿ ಮಾಡೋವಾಗ ವೇಸ್ಟ್ ಆಯಿಲು ಅಲ್ಲಿ ಡಿಪ್ ಮಾಡಿಬಿಟ್ಟು ಹಾಕಿದ್ದೀವಿ. ಏನಕ್ಕೆ ಅಂದರೆ ಗೆದ್ಲಿಡಿದ್ದೀರ. ಮತ್ತು ಈ ಕಂಬಿ ಬರುತ್ತೆ, ಈ ಕ್ಯಾಪ್ಸಿಕಮ್ಗೆಲ್ಲ ಯೂಸ್ ಮಾಡ್ತೀವಲ್ವ, ಈ ಥರ ಇದು ಟಾಟಾ ಕಮ್ಮಿ ಹಾಕಿದ್ದೀವಿ. ಕಿಳಿ ಬಿಡಲ್ಲ ಟಾಟಾ ಕಮ್ಮಿ ಹಾಕೋದ್ರಿಂದ. ಈ ರೀತಿ ಪ್ಲಾಸ್ಟಿಕ್ ಥ್ರೆಡ್ಡಿಂದ ಟೈ ಮಾಡಿದ್ದೀವಿ. ನೀವು ನೋಡ್ತಿರ್ಬೋದು ಫ್ರೂಟ್ ಸೈಜು ಕ್ವಾಲಿಟಿ ಎಲ್ಲ ಏನಪ್ಪ, ಅದೇ ಪಾಲಿನೇಷನ್ ಪ್ರೋಸೆಸ್ ಎಲ್ಲ ಸೆಟ್ಟಾಗಿ ಚೆನ್ನಾಗೆಲ್ಲ ಕಾಯೆಲ್ಲ ಬಂದಮೇಲೆ ಸೈಜ್ಗೆ ಒಂದು 52, 34, 13045 ಈ ಥರ ಒಂದು 12 ದಿನಕ್ಕೆ 10 ದಿನಕ್ಕೆ 1 ಎಕರೆಗೆ 5 kg ಲೆಕ್ಕದಲ್ಲಿ ಕೊಡ್ತಾಯಿದ್ದೀವಿ. ಫ್ರೂಟು ಎಲ್ಲ ಚೆನ್ನಾಗಿದೆ ಮತ್ತು ಹುಳ ಏನೂ ಇಲ್ಲ. ಇವಾಗ ಒಟ್ಟು ಸೈಜ್ ದಪ್ಪ ಇರುತ್ತೆ, ಹುಳ ಎಲ್ಲ ಬೀಳೋ ಚಾನ್ಸಸ್ ಇನ್ನು ಕಡಿಮೆ. ಲಾಸ್ಟಲ್ಲಿ ಊಜಿ ಬೀಳ್ಬೋದು. ಇವಾಗೇನಪ್ಪ ಅಂತಂದರೆ ಮೋಡ ಕವಿದ ವಾತಾವರಣ ಇರೋದ್ರಿಂದ ಫಂಗಿಸೈಡ್ನ ನಾವು ತಪ್ಪದೆ ವಾರಕ್ಕೊಂದು ಸಲ ಕೊಡ್ತಾ ಇರಬೇಕು. ಅದರಲ್ಲಿ ಒಂದೊಂದು ಇನ್ಸೆಕ್ಟಿಸೈಡ್ ಹಾಕ್ಕೊತಾ ಇದ್ದರೆ ಸಾಕು, ಲೆಸ್ ಮೇಂಟೆನೆನ್ಸು. ಈ ವಾಟರ್ ಶೂಟ್ಸ್ ಬುಡದಲ್ಲಿ ಎಲ್ಲ ಬರೋದನ್ನ ತೆಗಿಸ್ತಾ ಇರಬೇಕು ಲೇಬರ್ನ ಇಕ್ಕಿ. ಯಾಕೆ ಅಂತಂದರೆ ನಾವು ಕೊಡೋ ಸಾರ ಎಲ್ಲ ಅದೇ ತಿನ್ನುತ್ತೆ. ಇವಾಗ ಸಿನ್ಸ್ ನಿಂಬೆಹಣ್ಣು ಸೈಜ್ ಆಗಿರೋದ್ರಿಂದ ಬೇರೆಯವ್ರದ್ದು ಬಾಸ್ತಾನ ಸ್ಪ್ರೇ ಮಾಡ್ಬೋದು. ಇಲ್ಲ ಅಂತಂದರೆ ಅದರ ಟೆಕ್ನಿಕಲ್ ಗ್ಲೂಫೋಸಿನೇಟ್ ಅಮೋನಿಯಂ ಅದನ್ನ ಸ್ಪ್ರೇ ಮಾಡ್ಕೊಬೋದು. ಈ ಕಳೆ ಇದೆಯಲ್ವ, ಇದನ್ನು ನಾವು ಕೊಡೋ ಸಾರ ಎಲ್ಲ ಈ ಕಳೆ ತಿಂದಾಕುತ್ತೆ. ನಾವು ನಾಳೆದು ಸ್ಪ್ರೇ ಮಾಡ್ತೀವಿ. ನೋಡ್ತಿರ್ಬೋದು ನೀವು, ಈ ಸೆಟಪ್ ಬಂದುಬಿಟ್ಟು ಜೇನು ಪೆಟ್ಟಿಗೆ. ನಮಗೆ ಪಾಲಿನೇಷನ್ ಆಗಲಿ ಅಂದರೆ ಜೇನು ನೊಣ ಟೆಂಪ್ರೇಚರ್ ಜಾಸ್ತಿ ಇದ್ದಿದ್ದರಿಂದ ಬರಲಿಲ್ಲ, ಅದಕ್ಕೆ ಜೇನು ಪೆಟ್ಟಿಗೆ ತೊಗೊಂಬಂದು ಇಟ್ವಿ. ಈ ಥರ 1 ಎಕರೆಗೆ 4 ಲೆಕ್ಕದಲ್ಲಿ ಜೇನು ಪೆಟ್ಟಿಗೆಗಳು ಇಟ್ಟು ಎಲ್ಲ ಫ್ರೂಟ್ ಎಲ್ಲ ಸೆಟ್ಟಾಗಿದೆ. ಅಷ್ಟೇ ಮಾಡಬೇಕಾಗಿರೋದು. ನಾವು ಸೆಟ್ಟಿಂಗ್ ಟೈಮಲ್ಲಿ ಸ್ವಲ್ಪ ಬೋರಾನು ಸ್ಪ್ರೇ ಮಾಡ್ಕೋಬೇಕು. ಬೋರಾನು ಈ ಥರವು ಮೆಗ್ನೀಷಿಯಮ್ಮು ಡ್ರಿಪ್ ಮುಖಾಂತರನೂ ಬಿಡಬೇಕಾಗುತ್ತೆ. ಫ್ರೂಟ್ ಎಲ್ಲ ಚೆನ್ನಾಗಿ ಸೈಜ್ ಬಂದಮೇಲೆ ಫ್ರೂಟ್ ಎಲ್ಲ ಸೆಟ್ ಆದಮೇಲೆ ಸೈಜ್ಗೆ ಸ್ವಲ್ಪ ಗೊಬ್ಬರಗಳು ಬಿಟ್ಕೊಂಡು ಫಂಗಿಸೈಡು ಅದರ ಜೊತೆಗೆ ಒಂದು ಇನ್ಸೆಕ್ಟಿಸೈಡ್ ಹಾಕ್ಕೊಂಡು ವೀಕ್ಲಿ ಒಂದು ಸ್ಪ್ರೇ ಮಾಡ್ಕೊತಾ ಇದ್ದರೆ ಆಲ್ಮೋಸ್ಟ್ ಇನ್ನೊಂದು ದಾಳಿಂಬೆ ಇನ್ನೊಂದು 3.5 ತಿಂಗಳು. ಸ್ನೇಹಿತರೆ, ನಾನು ನೆಕ್ಸ್ಟು ಅದು ಸ್ಪ್ರೇಸ್ನ ಲಾಸ್ಟ್ 2 ವೀಡಿಯೋಸಲ್ಲಿ ಹಾಕಿದ್ದೀನಿ. ಇನ್ನು ಯಾವ್ಯಾವ ಥರ ಸ್ಪ್ರೇಸ್ ಮಾಡಿದ್ದೀವಿ ಅಂತ ಈ ವಿಡಿಯೋಲ್ಲಿ ಕೊನೆಯಲ್ಲಿ ಹೇಳ್ತೀನಿ. ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ. ನೀವು ನೋಡ್ತಿರ್ಬೋದು ಫ್ರೂಟು ಎಲ್ಲ ಆಲ್ಮೋಸ್ಟು ಕ್ವಾಲಿಟಿನೂ ಚೆನ್ನಾಗಿದೆ, ಸೈಜು ಚೆನ್ನಾಗಿದೆ. ಮಿನಿಮಮ್ ಎಂತ ನೋಡಿ, ಚಿಗುರು ಜಾಸ್ತಿ ಇದೆ. ಈ ಗಿಡದಲ್ಲಿ ಕೂಡ 50 ಕಾಯಿ ಸೆಟ್ ಆಗಿದೆ. ಚಿಗುರೆಲ್ಲ ಕಡಿಮೆ ನೋಡಿ, ಇದರಲ್ಲಿ 120 ಕಾಯಿ ಮೇಲೆ ಇರುತ್ತೆ. ನಮಗೆ ಒಂದು ಆವ್ರೇಜ್ 250-300 ಗ್ರಾಮು, ಕೆಲವು 400 ಗ್ರಾಮು ಬರುತ್ತೆ, 450 ಗ್ರಾಮು ಬರುತ್ತೆ. ಆ ರೀತಿ ಬಂದರೆ ಸಾಕು. ಇದೆಲ್ಲ ನೋಡ್ಬೋದು, ಒಂದು ಟೆನ್ನಿಸ್ ಬಾಲ್ ಸೈಜ್ ಬಂದುಬಿಟ್ಟಿದೆ ಆಲ್ರೆಡಿ. ಇವಾಗ ನಾವು ಸೈಜ್ ಕಾನ್ಸಂಟ್ರೇಷನ್ ಮಾಡಿಕೊಂಡು ಸ್ವಲ್ಪ ಬ್ಲೈಟು ಎಲ್ಲ ಬರ್ದಿರ ಮಳೆ ಬಂದಿದ್ದು ನೆಕ್ಸ್ಟ್ ಡೇನೇ ಫಂಗಿಸೈಡ್ನ ಕೊಡ್ತಾ ಇರಬೇಕು. ಇಷ್ಟೇ ಮೇಂಟೆನೆನ್ಸ್. ಸ್ನೇಹಿತರೆ, ವಿಡಿಯೋ ಇಷ್ಟ ಆಗಿ ಮಾಹಿತಿ ಸಿಕ್ಕಿದೆ ಅಂತ ಅನಿಸಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ದಾಳಿಂಬೆ ಬೆಳೆಗಾರರಿಗೆಲ್ಲ ಶೇರ್ ಮಾಡಿ.
ಧನ್ಯವಾದ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ರೈತನ ಮಗನ ಬೆಳೆಸಿ ನಿಮಗೆ ಇನ್ನೂ ಹೆಚ್ಚು ಮಾಹಿತಿ ಕೊಡ್ತೀನಿ. ಕೇವಲ ದಾಳಿಂಬೆ ಬಗ್ಗೆ ಅಲ್ಲ, ಬೇರೆ ಕೃಷಿ ಬಗ್ಗೆ ಎಲ್ಲ ಕೊಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ನಾನು ಮತ್ತು ಈ ನೆಕ್ಸ್ಟು ಸ್ಪ್ರೇಸ್ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದೆ, ಅದು ಪಾರ್ಟ್ 8ಅಲ್ಲಿ ಕೊಡ್ತೀನಿ. ಪಾರ್ಟ್ 8 ಕಂಪ್ಲೀಟ್ ಸ್ಪ್ರೇಸ್ ಬಗ್ಗೆನೇ ಮಾಡ್ತೀನಿ. ದಯವಿಟ್ಟು ಪಾರ್ಟ್ 8ನ ಸ್ಕಿಪ್ ಮಾಡ್ದಿರಾ ಫುಲ್ ನೋಡಿ. ಪಾರ್ಟ್ 8ಅಲ್ಲಿ ಕಂಪ್ಲೀಟ್ ಸ್ಪ್ರೇಸ್ ಅಂದರೆ ಪಾರ್ಟ್ 6ಅಲ್ಲಿ ಸ್ಟಾಪ್ ಮಾಡಿ, ಎಲ್ಲಿ ನಾನು CTS ಡ್ರಿಪ್ಪಲ್ಲಿ ಬಿಟ್ಟಿದ್ವಲ್ವ ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಅಲ್ಲಿಂದ ನೆಕ್ಸ್ಟ್ ಮತ್ತೆ ನಾವೇನು ಮಾಡಿದ್ದೀವಿ ಅಂತ ಪಾರ್ಟ್ 8ಅಲ್ಲಿ ಹೇಳ್ತೀನಿ. ಪಾರ್ಟ್ 8 ಕಂಪ್ಲೀಟಾಗಿ ನೋಡಿ. ಧನ್ಯವಾದ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.